ಜಸ್ಟ್ ಮಾತಲ್ಲಿ ಮಾಣಿಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಸಿನಿಮಾದ ಮೇಕಿಂಗ್ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಸಿನಿಮಾದ ಮೇಕಿಂಗ್ ಎಸ್ಪೆಷಲಿ ಆ ಮೇಕಿಂಗನ್ನು ಕೂಡ ನೀವೆಲ್ಲೂ ರಿಲೀಸ್ ಮಾಡಿಲ್ಲ. ಎಲ್ಲನೂ ಆ ಟೆಕ್ನಿಷಿಯನ್ಸ್ ಮೇಕಿಂಗ್ ಮಾಡೋದ್ರಲ್ಲೂ ಕೂಡ ಬರೀ ಟೆಕ್ನಿಷಿಯನ್ಸ್ ಮೇಲೆ ಹೈಲೈಟ್ ಮಾಡಿ ಇದು ಮಾಡಿದ್ರಿ. ಎಲ್ಲೂ ಒಂದು ಕ್ಲಿಪ್ನೂ ರಿಲೀಸ್ ಆಗೋ ಹಾಗೆ ಮಾಡಿಲ್ಲ. ಸೊ ಬಟ್ ನಾವು ಮಾತ್ರ ಒಂದು ಇದನ್ನು ಶೂಟ್ ಮಾಡಿದ್ದೀವಿ ಮೈಸೂರಲ್ಲಿ. ನೀವು ಗದ್ದೆಲಿ ಓಡೋದು, ಕತ್ತಿ ಎತ್ಕೊಳ್ಳೋದು, ಆ ಒಂದು ಮೇಕಿಂಗ್ ವಿಡಿಯೋ ನಾವೇ ಹಾಗೆ ಒಂದು ವಿಡಿಯೋನ ಎಡಿಟ್ ಮಾಡಿದ್ದೀವಿ. ಒರಿಜಿನಲ್ ಸಿನಿಮಾದೊಂದು ಸಾಂಗ್ ಟ್ಯೂನ್ನ ಇಟ್ಕೊಂಡು. ಸೊ ಇಷ್ಟ ಆಗುತ್ತಾ ನಿಮ್ಮ ಫ್ಯಾನ್ಸ್ಗೆ, ನಿಮಗೆ ನೋಡೋಣ? ಎಸ್ ಪ್ಲೀಸ್. ಕಣ್ಣಿಂದ ಕಣ್ಣಿಂದ ಇವಳ ಕಣ್ಣಿಂದ ಬಿಗ್ ಬಾಸ್ ಮರುಳಾದ ಕಣ್ಣ ಹೊಡೆದಾಡು ಕಿಚ್ಚನೆಯಲ್ಲಿ ಕಣ್ಣ ಕೊರೆದಾಡು ಪಟ್ಟಾಗಿ ಗೋಡಂಗೆ ಹಚ್ಚಂಗಾಯ್ತು ಬೆಂಕಿ. ಹೌದು ಸ್ವಾಮಿ. ಮಾಮು 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 ಸೈಲೆಂಟ್ ಮಾಮು ರೇ. ಈ ಮೇಕಿಂಗ್ ನೋಡಿದ ತಕ್ಷಣ ನಿಮಗೆ ಎಷ್ಟು ಕಷ್ಟ ಕೊಟ್ಟಿದೆ ಈ ಪೂರ್ತಿ ಸಿನಿಮಾ ಅನ್ನೋದು ಗೊತ್ತಾಗ್ತಾ ಇದೆ. ಗದ್ದೆಯಲ್ಲಿ ಓಡೋದು, ಬೀಳೋದು, ಆ ನೀರಲ್ಲಿ ಮುಳುಗೋದು, ಒಂದೊಂದಲ್ಲ ಒಟ್ಟಲ್ಲಿ ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡಿಸಿದೆ, ನಿಮಗೆ ವರ್ಕೌಟ್ ಮಾಡಿಸಿದೆ. ಒಂದು ಇಂಟರ್ವಲ್ ಬ್ಲಾಕ್ ಫೈಟ್ ತೆಗೆದ್ವಿ ನಾವು. ಇಂಟರ್ವಲ್ ಬ್ಲಾಕ್ ಫೈಟಲ್ಲಿ ಆ್ಯಕ್ಚುಲಿ ವಿಜಯ್ ಮಾಸ್ಟರ್ ಅವರು ಐ ಥಿಂಕ್ ಸುಮಾರು ಒಂದು ಫಸ್ಟ್ 4 to 5 days ಬರೀ ಓಡ್ತಾ ಇದ್ದೆ ನಾನು. ಯಾರೂ ಇಲ್ಲ, ನಾನು ಒಬ್ಬನೇ ಆರ್ಟಿಸ್ಟ್ ಅದರಲ್ಲಿ. ಓಡ್ತಾ ಇದ್ದೀನಿ ಅಲ್ಲೊಂದು ಶಾರ್ಟ್ ಇಡ್ತಾರೆ ಓಡಿ ಅಂತ, ಈ ಕಡೆ ಒಂದು ಶಾರ್ಟ್ ಇಡ್ತಾರೆ ಓಡಿ ಅಂತಾರೆ, ಸ್ವಲ್ಪ ಸ್ಟೈಲಾಗಿ ಓಡಿ ಅಂತಾರೆ, ಸ್ಲೋ ಓಡಿ ಅಂತಾರೆ. ಓಡ್ತಾನೇ ಇದ್ದೆ. ಬಟ್ ಆ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ಕಡೆ ತೊಂದರೆ ಆಗಿದೆ. ಏನಂದರೆ ಒಂದು ಈ ಬೈಕ್ ಆಕ್ಸಿಡೆಂಟ್ ಆದಮೇಲೆ ಅದಾದ್ಮೇಲೆ ಕೆಲವು ಶೂಟಿಂಗ್ ಬಂತಿದ್ದು. ಈ ಓಡೋದು ಕಾಲು ಆಗ್ತಾ ಇಲ್ಲ, ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ. ಅದು ಫಸ್ಟ್ ಟೈಮು ತುಂಬ ಅಲ್ಲೆಲ್ಲ ಇರಿಟೇಟ್ ತುಂಬ ಆಗ್ತಾಯಿತ್ತು. ಬಟ್ ವಿ ಹ್ಯಾವ್ ಟು ಕೋಪ್ ಅಪ್. ಬಟ್ ಫ್ರ್ಯಾಂಕ್ಲಿ ಅದೆಲ್ಲ ಆಗಿ ಎಡಿಟ್ ಆಗಿ ನೋಡಿದ್ಮೇಲೆ ವಾಟ್ ಅ ವಂಡರ್ಫುಲ್ ಟೆಕ್ನಿಷಿಯನ್ ಹಿ ಇಸ್. ಅದೆಲ್ಲ ಮರ್ತೋಗುತ್ತೆ, ಆ ಕಷ್ಟ ನೋವು ಅವೆಲ್ಲ ಮರ್ತೋಗುತ್ತೆ. ಅದು ಆ ಫೈಟ್ಸ್ಗಳಿಗೆಲ್ಲ ಅದ್ಭುತವಾಗಿ ಜೀವ ತುಂಬಿದ್ದು ಅರ್ಜುನ್. ಅರ್ಜುನ್ ಜನ್ಯ ಮಾವುಲಸಿ ಈ ಪರ್ಟಿಕ್ಯುಲರ್ ಸಿನಿಮಾಗೆ ನನಗೆ ಒಂಥರ ಹೊಸ ಸೌಂಡಿಂಗ್ ಕೊಟ್ಟರು ಅವರು ಮ್ಯೂಸಿಕಲಿ. ಮಾತ್ರ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್. ಬಟ್ ದೇ ಹ್ಯಾವ್ ಆಲ್ ವರ್ಕ್ ವೆರಿ ವೆಲ್. ದಟ್ಸ್ ಇಟ್. ಓಕೆ. ಮಾಣಿಕ್ಯದಲ್ಲಿ 2 ಧ್ರುವತಾರೆಗಳು ಸೇರಿದಂಗೆ ಆಗಿದೆ, 2 ಬಿಗ್ ಸ್ಟಾರ್ಸ್ ಒಟ್ಟಿಗೆ ಮಾಡಿರೋದು. ಹೇಗೆ ಒಪ್ಸಿದ್ರಿ ಕ್ರೇಜಿ ಸ್ಟಾರ್ಗೆ, ಅಪ್ಪನ ಕ್ಯಾರೆಕ್ಟರ್ಗೆ? ಅದು ಹೇಗೆ ಒಪ್ಸಿದ್ರಿ? ಈಗಾಗಲೇ ಅವ್ರು ಹೇಳಿಬಿಟ್ಟಿದ್ದಾರೆ, ನಾನು ಚೆನ್ನಾಗಿ ಕಾಣಿಸಿದ್ರು, ಚೆನ್ನಾಗಿ ಕಾಣಿಸ್ದೇ ಹೋದ್ರು, ನಂದು ಏನೇ ಇದ್ದಿದ್ರು ಅದು ಕ್ರೆಡಿಟ್ ಸುದೀಪ್ಗೆ ಹೋಗುತ್ತೆ ಸಿನಿಮಾದಲ್ಲಿ ಅಂತ ಇದಕ್ಕೂ ಮುಂಚಿನ ಒಂದು ಇಂಟರ್ವ್ಯೂಲಿ ಹೇಳಿದ್ರು ಅವರು. ನನ್ನ ಹೇಗೆ ತೋರಿಸ್ತಾರೆ, ಅದರ ಸಂಪೂರ್ಣ ಜವಾಬ್ದಾರಿ ಕಿಚನ್ ಮೇಲೆ ಇದೆ ಅಂತ. ಖಂಡಿತ ನಾನು ಅದನ್ನು ಸಂಪೂರ್ಣ ಜವಾಬ್ದಾರಿ ಒಪ್ಕೋತೀನಿ. ನಾನು ಎಲ್ಲೂ ಅದನ್ನು ಆ ಜವಾಬ್ದಾರಿಯಿಂದ ಯಾವತ್ತೂ ಓಡಿ ಹೋಗಿಲ್ಲ, ಓಡಿ ಹೋಗೋದು ಇಲ್ಲ. ಸೊ ನನಗೇನು ಜಾಸ್ತಿ ಕಷ್ಟ ಆಗಲಿಲ್ಲ ಅವ್ರನ್ನ ಒಪ್ಸೋದಕ್ಕೆ. ಬಿಕಾಸ್ ಐ ಥಿಂಕ್ ಆ ಲಿಬರ್ಟಿ ಅವ್ರು ಕೊಟ್ಟಿದ್ದಾರೆ ಲೈಫಲ್ಲಿ. ಬಟ್ ರವಿ ಸರ್ ನೇಚರ್ ಬಗ್ಗೆ ಎಲ್ಲರಿಗೂ ಗೊತ್ತು. ಅವರು ಸ್ವಲ್ಪ ತುಂಬಾ ನಾಲ್ಗೆ ತುದಿಯಲ್ಲೇ ಇರುತ್ತೆ ಅವ್ರ ಮಾತುಗಳು. ಸೊ ನೀವು ಅಂದ್ಕೊಳಕ್ಕಿಂತ ಮುಂಚೆ ಬಂದಾಗಿರೋ ಹೊರಗಡೆ ಬಂದ್ಬಿಡುತ್ತೆ ಅದು. ಸೊ ಆ ರೀತಿ ಇರುವಾಗ ಅವ್ರು ಯಾರನ್ನಾರ ಒಪ್ಕೊಂಡು ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾನ ಕೊಡೋದು ಅವ್ರ ಜೀವನದಲ್ಲಿ. ಐ ಥಿಂಕ್ ಐ ಬೀನ್ ವೆರಿ ಲಕ್ಕಿ ದಟ್ ಅವ್ರ ಮನೆಗೆ ಯಾವಾಗ ಹೋದರೂ ಭಾಳ ಒಂದು ಪ್ರೀತಿಯಿಂದ ಮಾತಾಡ್ತಾರೆ. ಆ್ಯಂಡ್ ಸಮ್ಹೌ ವಿ ಹ್ಯಾವ್ ಆಲ್ವೇಸ್ ಹ್ಯಾಡ್ ಅ ಗುಡ್ ಕೆಮಿಸ್ಟ್ರಿ ಬಿಟ್ವೀನ್ ಅಸ್. ವಿ ಆಲ್ವೇಸ್ ಹ್ಯಾವ್ ಸ್ಪೋಕನ್ ವೆಲ್. ಆ್ಯಂಡ್ ಅವ್ರು ಏನೇ ಕೆಲಸ ಆದರೂ ಒಂದಿಷ್ಟು ಡಿಸ್ಕಸ್ ಮಾಡ್ತಾರೆ. ಐ ಡೋಂಟ್ ನೋ ವೈ, ಬಟ್ ಪ್ರಾಬಬ್ಲಿ ಸಮ್ವೇರ್ ವಿ ಕುಡ್ ಕನೆಕ್ಟ್ ಆಸ್ ಟೆಕ್ನಿಷಿಯನ್ಸ್. ದಟ್ಸ್ ಅಬೌಟ್ ಇಟ್. ದಟ್ಸ್ ಇಟ್. ಆ್ಯಂಡ್ ದ ಪ್ಯಾಷನ್ ಫಾರ್ ಫಿಲ್ಮ್ ಮೋರ್ ದೆನ್ ಎನಿಥಿಂಗ್. ಈ ಸಿನಿಮಾದಲ್ಲಿ ನನಗೆ ಫಸ್ಟ್ ಹೆಸರು ಬಂದಿದ್ದು ಅವ್ರದ್ದೇನೆ. ಆ್ಯಂಡ್ ರವಿಚಂದ್ರನ್ ಸರ್ ಅವರ ಹೆಸರು ಬರೀತಿದ್ದ ಹಾಗೇ ನನಗೆ 4-5 ಜನ ಹಾಗೆ ಮಾಯ ಆಗ್ಬಿಟ್ರು. ಆ ಕಡೆ ಈ ಕಡೆ ಎಲ್ಲ ನಿಂತಿದ್ರು. ನಾನು ಹೋಗಿ ಹಂಗೂ ಕೇಳಿದೆ, ಏನು ವಿಚಾರ, ಏನಾರು ತಪ್ಪು ಬರದ್ನಾ ಹಾಗೆ ಅಂತ. ಇಲ್ಲ
ಯಾರು ಹೋಗಿ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಾನು ಮತ್ತು ನಮ್ಮ ದ್ವಾರಕೇಶ್ ಅವ್ರ ಮಗ ಹೊರಟ್ವಿ. ನಾನು ಕೇಳ್ತೀನಿ ಬನ್ನಿ ಅಂತ ನಾನೇ ಅಲ್ಲಿ ಹೋಗಿ ಅವನು ನಾನು ಇದೀನಿ ಬಾ, ಯಾಕೆ ಟೆನ್ಷನ್ ಮಾಡ್ಕೋತೆ, ನಾನು ಅವ್ನು ಭಾಳ ಹಳೆ ಫ್ರೆಂಡ್ಸು ಹಾಗೆ ಹೀಗೆ ಅನ್ಕೊಂಡು ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಬಾಗ್ಲೇ ಓಪನ್ ಆಗ್ತಾಯಿಲ್ಲ ಒಂದು. ನೀನು ಹೋಗು, ಬಂದ್ಬಿಡ್ತೀನಿ ನಾನು, ನೀನು ಮಾತಾಡಿ ಸ್ಟಾರ್ಟ್ ಅಂತ. ಅಲ್ಲಿ ಹೋದ್ವಿ. ಬಟ್ ನೆನ್ನೆ ಅಷ್ಟೇ ನಾನು ಶೋಲಿ ಕೂಡ ಹೇಳಿದೆ ದಟ್ ಹಿ ಸ್ಮೆಲ್ಸ್ ಎವ್ರಿಥಿಂಗ್ ವೆರಿ ಅರ್ಲಿ. ದಟ್ಸ್ ಐ ಥಿಂಕ್ ರವಿಚಂದ್ರನ್ ಸರ್. ಅಲ್ಲಿ ಕೂತಿದ್ರು ಆ್ಯಂಡ್ ಏನು ಚೆನ್ನಾಗಿ ಬಾ, ಏನು ಕ್ಯಾರೆಕ್ಟ್ರಾ, ಸುಮ್ಮನೆ ಕೂತಿದ್ದಾನೆ ಸ್ವಲ್ಪ ಇದೆ. ಏನದು ಯಾವ ಥರ ಸಿನಿಮಾ ಹಿಂಗೆ ಇಷ್ಟು ದಿನ ಬೇಕಾಗುತ್ತೋ. ಐ ಥಿಂಕ್ 1 ನಿಮಿಷನೂ ತೊಗೊಂಡಿಲ್ಲ ನನಗೆ ಅವ್ರನ್ನ ಒಪ್ಸೋದಕ್ಕೆ. ಐ ಥಿಂಕ್ ಇಟ್ ವಾಸ್ ಸೋ ಸ್ವೀಟ್. ಐ ಮೀನ್ ಇಮಿಡಿಯೇಟ್ಲಿ ಅಗ್ರೀಡ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಐ ಥಿಂಕ್ ಐ ಆಮ್ ಆನರ್ಡ್ ಬಿಕಾಸ್ ಅವ್ರದ್ದು ಇತ್ತೀಚೆಗೆ ಬಂದಂಥ ಒಂದು ಸಿನಿಮಾ ಕ್ರೇಜಿ ಸ್ಟಾರಲ್ಲಿ ಈವನ್ ಸೆಡ್ ದಟ್ ನಾನು ಈ ಪಾತ್ರ ಏನಕ್ಕೆ ಮಾಡೋಕೆ ಒಪ್ಕೊಂಡೆ ಅಂದರೆ ಅವ್ನು ನನ್ನಲ್ಲಿ ಒಂದು ತಂದೆ ಕಾಣ್ತಾನೆ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಅಂದ್ಬಿಟ್ಟು. ಇದು ವಿಚ್ ಇಸ್ ಟ್ರೂ. ಹಿ ಈಸ್ ಡೆಫಿನೆಟ್ಲಿ ಲೈಕ್ ಅ ಫಾದರ್ ಫಿಗರ್ ಟು ಮೀ ಆ್ಯಂಡ್ ಲರ್ನ್ಡ್ ಅ ಲಾಟ್ ಟೆಕ್ನಿಕಲಿ ಆ್ಯಂಡ್ ವಾಚಿಂಗ್ ಹಿಸ್ ಫಿಲ್ಮ್ಸ್. ಸೊ ಹಾಗಿರುವಾಗ ನನಗೆ ಬಹಳ ಖುಷಿ ಆಯಿತು ಅವ್ರು ಒಪ್ಕೊಂಡಿದ್ದು. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿಂದ ಹಿಡಿದು ಒಂದು ಜವಾಬ್ದಾರಿನ ಅವ್ರನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀನಿ, ಹೇಗೆ ತೋರಿಸ್ತೀನಿ ಅಂದ್ಬಿಟ್ಟು ಅಂತ. ಅದಕ್ಕೋಸ್ಕರ ನಾನು ಕತೆ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಒಂದು ಹೀರೋನ ಇಂಟ್ರೊಡ್ಯೂಸ್ ಮಾಡಿ ಹೀರೋನ ತೋರ್ಸಂಗೆ ನಾನು ತೋರಿಸಿಲ್ಲ. ಕತೆಗೆ ಏನು ಬೇಕೋ, ಪಾತ್ರಕ್ಕೆ ಏನು ಬೇಕೋ ಅದನ್ನಷ್ಟೇ ಮಾಡಿರೋದು ನಾನು. ಬಟ್ ಅದಕ್ಕೊಂದು ರೀತಿ ಇದೆ. ಯಾಕೆ ಹೀ ಈಸ್ ನಾಟ್ ಅ ಕ್ಯಾರೆಕ್ಟರ್ ಆ್ಯಕ್ಟರ್, ಹೀ ಈಸ್ ನಾಟ್ ಅ ಫಾದರ್. ಇದನ್ನು ಪ್ಲೇ ಮಾಡೋವಂಥ ಪಾತ್ರಕ್ಕೆ ಇನ್ನೂ ಬಂದಿಲ್ಲ ಅವ್ರು, ಆ ಟ್ರಾನ್ಸಿಷನಲ್ಲಿ ಬಂದಿಲ್ಲ ಅವರು. ಹೀ ಈಸ್ ಸ್ಟಿಲ್ ಡೂಯಿಂಗ್ ಮೇಜರ್ ರೋಲ್ಸ್, ಹೀ ಸ್ಟಿಲ್ ಡೂಯಿಂಗ್ ಲಾಟ್ ಮೋರ್ ಆಫ್ ಹಿಸ್ ಡ್ರೀಮ್ಸ್ ಆರ್ ಸ್ಟಿಲ್ ವಿದಿನ್ ಹಿಮ್. ಸೊ ಹಾಗಿರುವಾಗ ಅದೊಂದು ಜವಾಬ್ದಾರಿನಂತ ಹೇಳ್ತೀನಿ. ಆ್ಯಂಡ್ ಐ ಪರ್ಸ್ನಲಿ ಬಿಲೀವ್ ದಟ್ ಟು ಲಾರ್ಜರ್ ಎಕ್ಸ್ಟೆಂಟ್ ನಾನು ಅದನ್ನು ನಿಭಾಯಿಸಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಐ ಹ್ಯಾವ್ ಟೇಕನ್ ಕೇರ್ ಅಬೌಟ್ ಹಿಸ್ ಕ್ಯಾರೆಕ್ಟರ್ ಮೋರ್ ದೆನ್ ಮೈನ್ ಇನ್ ದ ಫಿಲ್ಮ್. ಡೆಫಿನೆಟ್ಲಿ ಆ ಒಂದು ಸಣ್ಣ ಒಂದು ಸ್ಯಾಂಪಲ್ಗಾಗಿ ನಾವು ಪ್ರೇಕ್ಷಕರಿಗೆ ಇದು ಹೇಗೆ ವರ್ಕೌಟ್ ಆಗಿದೆ ಅನ್ನೋದಕ್ಕೋಸ್ಕರ, ಹೇಗಿರಬಹುದು ಅನ್ನೋ ಒಂದು ಇದಕ್ಕೋಸ್ಕರ ಒಂದು ಸಣ್ಣ ಒಂದು ಕುತೂಹಲಕ್ಕೆ ಅವರಿಗೆ ಖುಷಿ ಕೊಡುವಂಥ ಒಂದು ಈ ಹಾಡನ್ನ ಹಾಕೊಂಡ್ವಾ. ನೀವಿಬ್ಬರು ಒಟ್ಟಿಗೆ ಇರುವಂಥ ಒಂದು ಹಾಡು ನಿಜವಾಗ್ಲೂ ಡೆಫಿನೆಟ್ಲಿ ಎಲ್ರಿಗೂ ಖುಷಿ ಆಗುತ್ತೆ. ಈ ಹಾಡು ಕಿಚ್ಚ ಆ್ಯಂಡ್ ಕ್ರೇಜಿ ಸ್ಟಾರ್ ಒಟ್ಟಿಗೆ ಆನ್ ಸ್ಕ್ರೀನಲ್ಲಿ ಫಸ್ಟ್ ಓನ್ಲಿ ಆನ್ ಸುವರ್ಣ. ತಕ್ಷಣ ಯಾರಿಗಾದ್ರೂ ಬಂದ್ಬಿಡುತ್ತೆ. ಡೆಫಿನೆಟಾಗಿ ಥಿಯೇಟ್ರಿಗೆ ಜನ ತುಂಬುತ್ತೆ. ಡೆಫಿನೆಟಾಗಿ ಫಸ್ಟ್ ಡೇನೇ ಎಲ್ಲರೂ ನಿಮ್ಮ ಇಬ್ಬರ ಈ ಒಂದು ಬಿಗ್ ಸ್ಕ್ರೀನಲ್ಲಿ ಬಿಗ್ ಸ್ಟಾರ್ಸ್ನ ನೋಡೋಂಥ ಒಂದು ಖುಷಿ ಯಾರಿಗಾದರೂ ಆಗಲಿ, ಕನ್ನಡದ ಎಲ್ಲ ಪ್ರೇಕ್ಷಕರಿಗೂ ಒಂದು ಖುಷಿ ಇದು ಸಿಗುತ್ತೆ. ಸೂಪರ್. ರವಿಚಂದ್ರನ್ ಅವ್ರಿಗೆ ನೀವು ಡೈರೆಕ್ಟ್ ಮಾಡೋದ್ರ ಬಗ್ಗೆ ಒಂದು ಫಸ್ಟಿಗೆ ಅವರು ಸೆಟ್ಟಿಗೆ ಬರೋಕ್ಕೂ ಮುಂಚೆ ಒಂಚೂರು ಟೆನ್ಷನ್ ಇತ್ತು ಅಂತ ನೀವು ನಾನು ಎಲ್ಲೋ ಒಂದು ಕಡೆ ನೀವು ಹೇಳಿದ್ದು ನನಗೆ ಕೇಳಿದ್ದೆ. ಹೇಗಪ್ಪ ಡೈರೆಕ್ಟ್ ಮಾಡೋದು ಹೇಗೆ, ಅಂದರೆ ಅವ್ರು ಹೇಗೆ ತೊಗೊಳ್ತಾರೋ ಅನ್ನೋವಂಥ ಒಂದು ಟೆನ್ಷನ್, ಹೌದಾ? ಆಮೇಲೆ ಹೇಗಾಯ್ತು ಅದು ಸೆಟ್ಟಲ್ಲಿ? ಮೈ ಮೇನ್ ಇಂಟೆನ್ಷನ್ ಇಸ್ ನಾಟ್ ಇಂಪ್ರೆಷನ್. ಮೈ ಮೇನ್ ಇಂಟೆನ್ಷನ್ ಇಸ್ ಟು ಮೇಕ್ ಹಿಮ್ ಫೀಲ್ ಕಂಫರ್ಟಬಲ್ ಇನ್ ದ ಸೆಟ್ ಆ್ಯಂಡ್ ಮೇಕ್ ಹಿಮ್, ನನಗೆ ಐ ವಾಂಟ್ ದಟ್ ಥಿಂಗ್ ಔಟ್ ಆಫ್ ಹಿಮ್. ಸೊ ಒಂದು ಅರ್ಥ ಮಾಡ್ಕೊಬೇಕು, ಅವ್ರು ಇವತ್ತರೆಗೂ ಹೀರೋ ಆಗಿ ನಟನೆ ಇನ್ನೂ ಮಾಡ್ತಾ ಇದ್ದಾರೆ. ಸೊ ಒಂದು ತಂದೆ ಪಾತ್ರದಲ್ಲಿ ಅವ್ರನ್ನ ಹಾಕೋದು ಬಹಳ ಕಷ್ಟ ಇದೆ. ಇಟ್ಸ್ ದ ಫಸ್ಟ್ ಟೈಮ್ ಹಿ ಈಸ್ ಡೂಯಿಂಗ್. ಅರ್ಥ ಮಾಡ್ಕೊಳ್ಳಿ, ಇನ್ನೊಬ್ಬರಿಗೆ ತಂದೆಯಾಗಿ ಮೊದಲನೇ ಸತಿ ಮಾಡಬೇಕಾದ್ರೆ ಅವರಿಗೆ ಕಲಾವಿದರಾಗಿ ಅವ್ರದ್ದೇ ಕೆಲವು ಪ್ರಾಬ್ಲಮ್ಸ್ಗಳಿರ್ತವೆ, ಬ್ಯಾರಿಯರ್ಸ್ಗಳಿರ್ತವೆ, ಕನ್ಸ್ಟ್ರೈನ್ಸ್ ಇರ್ತವೆ. ಆ್ಯಂಡ್ ಟು ಗೆಟ್ ಹಿಮ್ ಔಟ್ ಆಫ್ ದ್ಯಾಟ್ ಐ ಹ್ಯಾವ್ ಟು ಪ್ಯಾಂಪರ್ ಹಿಮ್. ದೇರ್ ಇಸ್ ನೋ ಅದರ್ ವೇ. ಈಗ ನಾನೇ ಇನ್ನೊಂದು ಸೆಟ್ಟಿಗೆ ಹೋಗಿ ನೀವು ಈಗ ಮಾಡಬೇಕಾದ್ರೆ ಐ ಆಮ್ ಅ ಹೀರೋ, ನನಗೆ ಲೀಡ್ ಪಾತ್ರಗಳು ಮಾಡ್ತಾಯಿದ್ದೀನಿ. ಅಲ್ಲಿ ಹೋಗಿ ಸಡನ್ನಾಗಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ, ಒಂದು ಲಸ್ಟ್ಫುಲ್ಲಾಗಿ ನೋಡೋದಿರಲಿ, ಇನ್ನೊಂದಾಗಲಿ, ಅದು ನಾವು ಯಾವತ್ತೂ ಮಾಡಿಲ್ಲ ಅದನ್ನು. ಸೊ ಆಗೇನಾಗುತ್ತೆ ನಮಗೆ, ಇಟ್ ಈಸ್ ಡಿಫಿಕಲ್ಟ್ ಟು ಗೆಟ್ ಇನ್ ಟು ದ ವಿಲನ್ ಶೂಸ್. ಸೊ ಓನ್ಲಿ ಐ ನೋ ದಟ್ ಹೌ ನಿಮಗೆ ಒಬ್ಬ ನಿರ್ದೇಶಕ ಅದನ್ನು ಹೇಗೆ ತೊಗೊಳಕ್ಕಾಗತ್ತೆ ಅನ್ನೋದನ್ನು ನಾನು ನೋಡಿದ್ದೀನಿ. ಸೊ ರವಿ ಸರ್ ಮುಂದೆ ವಿ ಆರ್ ಆಲ್ ಸ್ಟಿಲ್ ಸ್ಮಾಲ್, ಲೆಟ್ ಮಿ ಟೆಲ್ ಯು ದ್ಯಾಟ್. ಅವ್ರ ಆ ಸೆಟ್ ಒಳಗೆ ಏನೊಂದೇನೆಂದರೆ ನನಗೆ ಟೆನ್ಷನ್ ಇದ್ದಿದ್ದಂತೂ ಸತ್ಯ, ಬಟ್ ನಾವು ಯಾವತ್ತೂ ತೋರಿಸ್ಕೊಂಡಿಲ್ಲ. ಯಾಕಂತಂದರೆ ನಮಗೂ ಒಂದು ಇದೆ ಅಲ್ಲ ಪ್ರಾಬ್ಲಮ್, ನಾವು ಯಾಕೆ ಹೆದರ್ಕೊಂಡಿದೆ ಅಂತ ತೋರಿಸ್ಬಾರ್ದು ಅಂತ. ಸೊ ಮೇಕಪ್ ಹಾಕಿರ್ತಾ ಇರಲಿಲ್ಲ ಅವತ್ತು ನಾವು, ಬಟ್ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ವಿ. ಸೈಡಿಗೆ ಹೋಗ್ಬಿಟ್ಟು ಮಾತಾಡ್ತಾ ಇದ್ವಿ, ಏನು ರಿಯಾಕ್ಷನ್ ಕೊಟ್ಟರು ಶಾರ್ಟಿಗೆ, ಓಕೆ ತಾನೆ, ಏನು ಹೇಳಿಲ್ಲ ತಾನೆ, ಹಾಗೆ ನಮ್ಮಲ್ಲಿ ಯಾವತ್ತೂ ಒಂದು ಶಾರ್ಟ್ ತೆಗೆದ್ಬಿಟ್ಟು ನಾನು ಅವ್ರ ಹತ್ರ ಹೋಗ್ಬಿಟ್ಟು ಅಣ್ಣ ಓಕೆನಾ ಅಂತ ನಾನು ಯಾವತ್ತೂ ಕೇಳಿಲ್ಲ. ಐ ವಾಸ್ ಕಾನ್ಫಿಡೆಂಟ್ ಅಬೌಟ್ ಮೈ ಶಾರ್ಟ್. ಬಟ್ ಆದರೂ ಎಲ್ಲೋ ಒಂದು ಕಡೆ ಅವ್ರು ಏನು ಹೇಳಿದ್ರು ಗೊತ್ತಾಗಬೇಕಲ್ಲ ಕಿವಿ. ಸೊ ಇದು ಆಮೇಲೆ ಬರ್ತಾ ಇತ್ತು ನನಗೆ. ಬಟ್ ಇಟ್ ಇಸ್ ಫನ್, ಟ್ರಸ್ಟ್ ಮೀ. ಇವಾಗ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ನೈಸ್ ಟು ಹ್ಯಾವ್ ಸಂಬಡಿ ಬಿಗರ್ ದ್ಯಾನ್ ಯು ಆನ್ ಸೆಟ್. ಟ್ರಸ್ಟ್ ಮೀ, ಇಟ್ ಗೆಟ್ಸ್ ನಮ್ಮ ಕಡೆಯಿಂದ ಒಳ್ಳೆ ಕೆಲಸ ತೆಗೆಯುತ್ತೆ ಕೈಯಲ್ಲದು ಸಂದರ್ಭ. ನಮ್ಗಿಂತ ದೊಡ್ಡವರು ಸೆಟ್ಟಲ್ಲಿದ್ದಾರೆ, ಅದು ನಿರ್ದೇಶಕರಾಗಲಿ ಕಲಾವಿದರಾಗಲಿ ಯಾರೇ ಆಗಲಿ. ಎಲ್ಲೋ ಒಂದು ಕಡೆ ನಾವೇ ಸೆಟ್ಟಲ್ಲಿ ದೊಡ್ಡವರು ಅಂತ ಬಂದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ವಿಲ್ ಡೂ ರಾಂಗ್ಸ್. ಲಾಟ್ ಆಫ್ ರಾಂಗ್ ಥಿಂಗ್ಸ್ ವಿಲ್ ಹ್ಯಾಪನ್ ಫ್ರಮ್ ಅವರ್ ಹ್ಯಾಂಡ್ ಬಿಕಾಸ್
ಗೈಡ್ ಮಾಡೋರು ಯಾರೂ ಇರಲ್ಲ. ನಾವು ವಿಲ್ ನಾಟ್ ಬಿ ಅಲರ್ಟ್, ಮಾಡಿದ್ದೆಲ್ಲ ಕರೆಕ್ಟು. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಇಟ್ಸ್ ಆಲ್ವೇಸ್ ನೈಸ್ ಟು ಹ್ಯಾವ್ ಸಚ್ ಪೀಪಲ್ ಅರೌಂಡ್. 100%. ಈವನ್ ಈ ಸಿನಿಮಾದಲ್ಲಿ ಎಷ್ಟೊಂದು ಅಟ್ರಾಕ್ಷನ್ಸಲ್ಲಿ ಇನ್ನೂ ಒಂದು ಅಟ್ರಾಕ್ಷನ್ ಅಂದರೆ ಒಂದು ಸಾಂಗಲ್ಲಿ ಯೋಗರಾಜ್ ಭಟ್ರು ಮತ್ತು ಏನು ಯೋಗಿ ದ್ವಾರಕೀಶ್ ಅವರು ಎಷ್ಟೊಂದು ಜನ ಡೈರೆಕ್ಟರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ಈವನ್ ಆ್ಯಕ್ಟರ್ಸ್ ಎಲ್ಲನೂ ಕೂಡ ಕಾಣಿಸ್ಕೋತಾರೆ ಅಂತ ಒಂದು ಹಾಡು, ಆ ಥರದ್ದು ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದರೆ ಅದು ಆ್ಯಕ್ಚುಲಿ ಟೈಟಲ್ ಸಾಂಗ್. ನನಗೆ ನನ್ನ ಟೈಟಲ್ ಸಾಂಗ್ ಬಂದಾಗ ನಾನು ಟೈಟಲ್ ಮಾಡ್ತಾ ಇರ್ಬೇಕಾದ್ರೆ ದೆನ್ ಐ ಪರ್ಸ್ನಲಿ ಥಾಟ್ ಏನಾರು ಒಂದು ಮಾಡ್ಬೋದಲ್ಲ ಇದರಲ್ಲಿ ಆಕರ್ಷಣೆ ಅಂತ. ದೆನ್ ನಾರ್ಮಲಿ ಎಲ್ಲ ಆರ್ಟಿಸ್ಟ್ಗಳಿಗೆ ಕೇಳಿದ್ರೆ ಬಂದೇ ಬರ್ತಾರೆ, ಇಲ್ಲ ಅಂತ ಹೇಳಿಲ್ಲ. ನನಗೆ ಕೆಂಪೇಗೌಡದಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನಾವು ಮಾಡಿದ್ದು. ಸೊ ನಾನು ಫಸ್ಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಫೋನ್ ಹಾಕಿದೆ, ಹರಿಕೃಷ್ಣಗೆ ಫೋನ್ ಮಾಡಿದೆ, ಭಟ್ರಿಗೆ ಫೋನ್ ಮಾಡಿದೆ, ಎಲ್ಲರೂ ಇಮ್ಮಿಡಿಯೇಟಾಗಿ ದೆ ಅಗ್ರೀಡ್. ಬಟ್ ಇಲ್ಲಿ ಏನಂತಂದರೆ, ಒಂದು ನಾನು ಊರಲ್ಲಿಲ್ಲ, ನಾನು ಹೈದರಾಬಾದಲ್ಲಿ ಕೂತಿದ್ದೀನಿ CG ಎಲ್ಲ ಚೆಕ್ ಮಾಡ್ತಾ. ಬಟ್ ಇಲ್ಲಿ ಇಮ್ರಾನಿಗೆ ಹೇಳಿದ್ದೆ, ಇಮ್ರಾನ್ ಅವರು ಅದನ್ನು ರೆಡಿ ಮಾಡೋದು, ಗ್ರೀನ್ ಮ್ಯಾಟ್ ಮುಂದೆ ತೆಗೆದು ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಅಬೌಟ್ 12 ಪಾರ್ಟಿಸಿಪೆಂಟ್ಸ್ ಆ್ಯಕ್ಚುಲಿ. ಶಶಾಂಕ್, AP ಅರ್ಜುನ್, ರಾಜೇಶ್ ರಾಮನಾಥ್, ಗುರುದತ್ ಅವರು, ದ್ವಾರಕೇಶ್ ಮಾಮ, ಯೋಗರಾಜ್ ಭಟ್, ಸತ್ಯ ಹೆಗ್ಡೆ ಆ್ಯಂಡ್ ತರುಣ್ ಚಂದ್ರ, ಚಿರಂಜೀವಿ ಸರ್ಜಾ, ಅರ್ಜುನ್ ಜನ್ಯ ಹಿಮ್ಸೆಲ್ಫ್, ಗುರುಪ್ರಸಾದ್ ಅವರು, ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಆ್ಯಂಡ್ ಎಷ್ಟು ಎನರ್ಜಿ ಹಾಕಿ ಮಾಡಿದ್ದಾರೆ ಅಂದರೆ ಅವರು, ನಾನು ಅದು ಎಡಿಟ್ ನಾನೇ ಮಾಡಿದ್ದೆ ಆಮೇಲೆ ಕೂತ್ಕೊಂಡು ಆ ಸಾಂಗ್ನ. ಸೊ ಅವ್ರದ್ದೆಲ್ಲ ರಶಸ್ ನೋಡ್ತಾ ಇದ್ನಲ್ಲ, ಮಕ್ಕಳು ಥರ ಮಾಡಿದ್ದಾರೆ. ಅಂದರೆ ದೇ ಆರ್ ಸೋ ಹ್ಯಾಪಿ ಟು ಕಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಆ್ಯಂಡ್ ಡೂ ಸಮಥಿಂಗ್. ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ ಇನ್ಫ್ಯಾಕ್ಟ್. ಬಟ್ ನೀವು ಹೇಳಿದಾಗೆ ಒಂದು ಖುಷಿ ಕೂಡ ಏನಂದರೆ, ಬಿಕಾಸ್ ಇವರೆಲ್ಲ ಇಷ್ಟು ಒಂದು ರೆಸ್ಪೆಕ್ಟ್ ತೋರಿಸಿ ಒಂದು ಪ್ರೀತಿಯಿಂದ ಬಂದು ಮಾಡಿದ್ರಲ್ಲ. ಐ ಥಿಂಕ್ ದೀಸ್ ಆರ್ ಸಮ್ ಥಿಂಗ್ಸ್ ವಿಚ್ ವಿ ಕೆನಾಟ್ ಪೇ ಬ್ಯಾಕ್. ಫೈನಲಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಯಾವತ್ತೂ ನನ್ನ ಫ್ಯಾನ್ಸಿಗೆ ಏನೂ ಹೇಳಿಲ್ಲ. ದೇ ನೋ ವಾಟ್ ಇಸ್ ಗುಡ್ ಫಾರ್ ದೆಮ್ ಆ್ಯಂಡ್ ವಾಟ್ ಇಸ್ ಬ್ಯಾಡ್. ಆ್ಯಂಡ್ ಯಾವತ್ತೂ ನನ್ನ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಅನ್ಕಂಡೀಷ್ನಲ್ ಲವಲ್ಲಿ ಬಂದು ನನ್ನ ಸಿನಿಮಾ ನೋಡ್ತಾರೆ ಪ್ರತಿ ಸತಿನೂ. ದೇ ವಿಲ್ ಆಲ್ವೇಸ್ ಡೂ ಇಟ್. ಆ್ಯಂಡ್ ಅವರಿರೋ ತನಕ ನನ್ನ ಸಿನಿಮಾ ಬರ್ತಾ ಇರುತ್ತೆ. ದಟ್ಸ್ ಇಟ್. 100%. ಬಟ್ ನೆಕ್ಸ್ಟ್ ಎಲ್ಲರೂ ಕುತೂಹಲದಿಂದ ಕಾಯ್ತಿರೋದು, ಈ ಪ್ರಶ್ನೆ ಕೇಳ್ತೀನಿ ಅಂತಲೇ ಎಲ್ಲರೂ ಕಾಯ್ತಾ ಇದ್ರು ಅನ್ಸುತ್ತೆ, ಬಟ್ ಅದೊಂದು ಕೇಳಿಬಿಡ್ತೀನಿ. ಬಿಗ್ ಬಾಸ್ 2 ಬರ್ತಾ ಇದೆ. ಸೊ ಕಿಚ್ಚನೇ ಮಾಡ್ತಾರಾ ಪ್ರೋಗ್ರಾಮ್? ಮಾಡಬೇಕು ಅನ್ನೋದು ಎಲ್ಲರ ಆಸೆ, ಹಾರೈಕೆ. ಇತ್ತೀಚೆಗೆ ನನಗೆ ಕೆಲವು ಟ್ವೀಟ್ಸ್ ಬಂತು, ಭಾಳ ಇಂಟ್ರೆಸ್ಟಿಂಗ್ ಟ್ವೀಟ್ಸ್ ಇದು. ಐ ಶುಡ್ ಟೆಲ್ ಯು. ಯಾರೋ ಒಬ್ಬ ವ್ಯಕ್ತಿ ಕ್ಯಾಲ್ಕುಲೇಟ್ ಮಾಡ್ಯಾನೆ, ಸರ್ 2 ತಿಂಗಳು 3 ತಿಂಗಳು CCL ಆಡ್ಬಿಡಿ, 3 ತಿಂಗಳು ನೀವು ಬಿಗ್ ಬಾಸ್ ಮಾಡಿಬಿಡಿ, ಇನ್ನೊಂದು 3 ತಿಂಗಳು ಅಲ್ಲಿ ಕಾಲ ಕಳೆದ್ಬಿಡಿ, ಸಿನಿಮಾ ಯಾಕೆ ಸರ್ ಮಾಡ್ತೀರಾ, ಮನೇಲಿರಿ ಅಂದರು. ಐ ವಾಸ್ ವಂಡರಿಂಗ್, ಏನು ಬೈತಾ ಇದ್ದಾರ? ಅದಾದಮೇಲೆ ನಾವು ಸಿನಿಮಾ ನೋಡೋಕ್ಕೋಸ್ಕರ ಕಾಯ್ತಾ ಇದ್ದೀವಿ, ನಿಮಗೆ ಹೋಗ್ಬಿಟ್ಟು ಹುಡುಗಾಟಿಗೆ ಆಡ್ತಾ ಇದ್ದೀರಾ ಅಭಿಮಾನಿಗಳ ಹತ್ರ ನೀವು ಅಂತ. ಐ ವಾಸ್ ಲೈಕ್, ಈ ಕ್ಯಾಲ್ಕುಲೇಷನ್ ನಾನು ಯಾವತ್ತೂ ಮಾಡೇ ಇರಲಿಲ್ಲ. ದೆನ್ ಫೈನಲಿ ಐ ಸೆಡ್ ಓಕೆ, ಐ ಸೆಡ್ ಇಲ್ಲಪ್ಪ ನೋಡೋಣ ಹಾಗೆ ಅಂದ್ಬಿಟ್ಟು ಅಂತ. ಲೆಟ್ ಮಿ ಸಿ ಇಫ್ ಟೈಮ್ ಪರ್ಮಿಟ್ಸ್, because Big Boss is definitely close to my heart. Yes. And if time permits everything, I definitely will do it. Otherwise, I don't think I can. ಓಕೆ, ಹೀಗೆ ಆನ್ಸರ್. ವೆಯ್ಟ್ ಫಾರ್ ದ್ಯಾಟ್ ಅಂತಲೇ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಣಿಕ್ಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಿದ್ದೀರಾ. ಸೊ ಫಸ್ಟ್ ಪ್ರಮೋಷನ್, ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಸ್ಟುಡಿಯೋಗೆ ಬಂದು ಕರೆಕ್ಷನ್ ಹೇಳ್ಬಿಡಿ, May 1st is actually a Thursday, not a Friday. So ಗುರುವಾರ ರಿಲೀಸ್ ಆಗ್ತದೆ. ಎಸ್, ಆ್ಯಕ್ಚುಲಿ ಗುರುವಾರ ರಿಲೀಸ್ ಆಗ್ತಾ ಇರೋದು. May 1st ಗುರುವಾರ ಬಂದಿದೆ. ಸೊ ಗುರುವಾರ ಎಷ್ಟೊಂದು ಸಿನಿಮಾಗಳಿಗೆ ಶುಭಪ್ರದವಾಗೇ ಇದೆ. ಸೊ ಮಾಣಿಕ್ಯ ಗುರುವಾರ ರಿಲೀಸ್ ಆಗ್ತಾ ಇದೆ, May 1st ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಈ 2 ಬಿಗ್ ಸ್ಟಾರ್ಸನ್ನು ಆನ್ ಸ್ಕ್ರೀನಲ್ಲಿ ನೋಡೋಕ್ಕೆ ಬರ್ತೀರಾ ಅಂತ ಹಾರೈಸ್ತಾ ಇದ್ದೀನಿ. ಡೆಫಿನೆಟ್ ಆಗಿ ನೀವೆಲ್ಲರೂ ಬರ್ತೀರಾ ಅಂತ ಹೇಳ್ಬಿಟ್ಟು, ಇದು ಮಾಣಿಕ್ಯ ಜಸ್ಟ್ ಮಾತಲ್ಲಿ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ